ಇನೋವಾ ಕಾರ್ಗೆ ಬೈಕ್ ಒಂದು ಡಿಕ್ಕಿಯಾಗಿ ಸ್ಥಳದಲ್ಲೇ 4 ಮೃತಪಟ್ಟಿರತಕ್ಕಂಥ ಘಟನೆ ನಡೆದಿದೆ. ಇನೋವಾ ಕಾರ್ಗೆ ಬೈಕ್ ಡಿಕ್ಕಿಯಾಗಿದ್ದಕ್ಕೆ ಸ್ಥಳದಲ್ಲೇ 4 ಸಾವಾಗಿದ್ದಾರೆ. ಒಂದೇ ಕುಟುಂಬದ 3 ಮಂದಿ ಸ್ಥಳದಲ್ಲಿ ಸಾವು ಪ್ಲಸ್ ಬೈಕ್ ಸವಾರ. ಒಂದೇ ಕುಟುಂಬದ 3 ಮಂದಿ, ಇಬ್ಬರ ಸ್ಥಿತಿ ಗಂಭೀರವಾಗಿದೆಯಂತೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಬೈಕ್ ಸವಾರನ ಸಾವು, ತುಂಬು ಗರ್ಭಿಣಿ ಸುಷ್ಮಿತಾ ಹೊಟ್ಟೆಯಲ್ಲಿದ್ದ ಮಗು ಕೂಡ ಮೃತಪಟ್ಟಿದೆ. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ ಸುಷ್ಮಿತಾ ಅನ್ನೋರು. ಘಟನೆ ನಡೆದಿರೋದು KGF ತಾಲೂಕಿನ ಕಮ್ಮಸಂದ್ರ. ಬೆಂಗಳೂರಿಗೆ ತೆರಳಿ ವಾಪಸ್ ಆಗ್ತಾ ಇದ್ದ ವೇಳೆ ಈ ಘಟನೆ ನಡೆದಿದೆ. 3 ಮಂದಿ ಗಂಭೀರ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಕುಪ್ಪನಹಳ್ಳಿ ಬಳಿ ನಡೆದಿರೋ ಘಟನೆ ಇದು. ನೂತನ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಈ ಘಟನೆ ನಡೆದಿದೆ. ಇಲ್ಲೇ ಸ್ಥಳೀಯರು, ನಾವು ಮನೆ ಪಕ್ಕದಲ್ಲೇ ಇರೋದು. ರಾತ್ರಿ ಒಂದು ಸಮಯ 11:30ಗೆ ಒಂದು ಕಾರು ಸ್ಪೀಡಲ್ಲಿ ಬಂದಿತ್ತು. ಇಲ್ಲಿ ನೈಸ್ ರೋಡ್ ಹೈವೇನಲ್ಲಿ ಆಪೋಸಿಟ್ ಇಲ್ಲೊಂದು 2 ವೀಲರ್ ಒಂದು ಬಂತು. 2 ವೀಲರ್ ಬಂದು ಅದು ಆಪೋಸಿಟ್ಗೆ ಎರಡಿಗೂ ಕ್ರ್ಯಾಶ್ ಆಗಿ ಇಲ್ಲಿ ಬಿದ್ದು. ಅದರೊಳಗಡೆ ಒಂದು 6 ಜನ ಇದ್ದರು ಮಹಿಳೆಯರು. ಕಾರಲ್ಲಿ 6 ಜನ ಇದ್ದರು. 6 ಜನದಲ್ಲಿ ಸಣ್ಣ ಮಗು ಒಂದಿತ್ತು, ಪ್ರೆಗ್ನೆಂಟ್ ಒಬ್ಬರಿದ್ದರು. ಆಮೇಲೆ ಆ ಸಣ್ಣ ಮಗುಗೆ ಎಮರ್ಜೆನ್ಸಿ ನಾವು ಬಂದು ಇಲ್ಲೇ ಸ್ಥಳೀಯರು ಬಂದು ಕರ್ಕೊಂಡು ನಾವು ಆಸ್ಪತ್ರೆಗೆ. ನಾವಿದೆ ಕುಪ್ಪನಹಳ್ಳಿಯವರು. ನಾವು ರಾತ್ರಿ 11 ಕಾಲಲ್ಲಿ ಮಲಗಿರೋವಾಗ ಜೋರಾಗಿ ಶಬ್ದ ಬಂತು. ಆಮೇಲೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಫೋನ್ ಮಾಡಿ ಹಿಂಗೇನೋ ಆಗಿದೆ, ಆಕ್ಸಿಡೆಂಟ್ ಆಗಿ ಅವ್ರು ನೋಡಿದ್ರು, ಅಲ್ಲಿಂದನೇ ಕಾಣಿಸಿದೆ ಅವ್ರಿಗೆ. ಫೋನ್ ಮಾಡೋಷ್ಟೊತ್ತಿಗೆ ನಾವು ಬಂದ್ವಿ ಎಲ್ಲ ಬೈಕಲ್ಲೇ. ಬರೋಷ್ಟೊತ್ತಿಗೆ ಇಲ್ಲಿ 2 ವೀಲರವರು ಆ ಕಡೆ ಆಪೋಸಿಟಿಂದ ಬಂದು ಇವರು ಬೆಂಗಳೂರು ಕಡೆಯಿಂದ ಹಿಂಗೆ ಬರ್ತಾಯಿದ್ರು. ಇವರು ಯಾರೋ ಕಾರ್ನವರು, ಇನೋವಾ ಕಾರವರು. ಅವರು ಅಲ್ಲಿ ಆಕ್ಸಿಡೆಂಟ್ ಆಗಿ ಅಲ್ಲಿ ಗುದ್ದಿರೋದಕ್ಕೆ ಗಾಡಿ ಎತ್ಕೊಂಬಂದು ಇಲ್ಲಿ ಬಿದ್ದಿದ್ರು. ಒಬ್ಬೊಬ್ರು ಒಂದೊಂದು ಕಡೆ ಬಿದ್ದಿದ್ರು, ಎಲ್ಲ ಕಡೆಯನ್ನು. ಅದರಲ್ಲಿ 3 ಜನ ತುಂಬ ಆಘಾತವಾಗಿದೆ. ನಮ್ಮ ಅಣ್ಣನ ಮಗ ಮತ್ತು ಅವರ ಮಿಸ್ಸಸ್ಸು, ಅವರ ಅಮ್ಮ, ನಮ್ಮ ಅಣ್ಣನವ್ರ ಹೆಂಡ್ತಿ ಮತ್ತು ಅವ್ರ ಮಗು, ಅವರು ಹೆಣ್ಮಗು ಅವ್ರ ತಾಯಿ ಎಲ್ಲರೂ ಸಹ ಬ್ಯಾಂಗ್ಳೂರಿಗೆ ಹೋಗಿ ಅವ್ರ ತಾತನ ನೋಡ್ಕೊಂಡು ಬರಬೇಕಂತ ಹೋಗಿದ್ರು.